ಆ, ದಿನಕ್ಕೆ ಒಂದು 15 ಗಂಟೆ ಕಷ್ಟಪಟ್ಟು ದುಡಿತಾ ಇದ್ದೀವಿ ಅಂದ್ರೆ ಖಂಡಿತ ಎಲ್ಲೋ ಒಂದು ದೊಡ್ಡ ತಪ್ಪು ನಡೀತಿದೆ ಅಂತಾನೆ ಅರ್ಥ. ಹ್ಮ್ ಖಂಡಿತ. ಹೌದು. ಇದು ಕೇಳೋಕೆ ಸ್ವಲ್ಪ ಕಹಿಯಾಗಿರ್ಬೋದು, ಆದ್ರೆ ಜಗತ್ತಿನ ಅತ್ಯಂತ ಯಶಸ್ವಿ ವ್ಯಕ್ತಿಗಳ ಪ್ರಕಾರ ಕೇವಲ ಕತ್ತೆ ಥರ ದುಡಿಯೋದ್ರಿಂದ ಯಾರೂ ಶ್ರೀಮಂತರಾಗೋಕ್ಕಾಗಲ್ಲ. ಆಗಲ್ಲ, ನಿಜ. ಹಾಗಾದ್ರೆ ಬ್ಯಾಂಕ್ ಖಾತೆಯಲ್ಲಿನ ಹಣದ ಜೊತೆಗೆ ಆಂತರಿಕ ನೆಮ್ಮದಿಯನ್ನು ಒಟ್ಟಿಗೆ ಗಳಿಸುವ ಆ ಅಪರೂಪದ ರಹಸ್ಯವೇನು? ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವೆಲ್ಲರೂ ಹೇಗೆ ಸುಸ್ತಾದ, ದಾರಿ ಕಾಣದ ಉದ್ಯೋಗಿ ಹಂತದಿಂದ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಮಾನಸಿಕ ಶಾಂತಿಯ ಕಡೆಗೆ ಹೊರಳಬಹುದು ಅನ್ನೋದನ್ನ ಅನ್ವೇಷಣೆ ಮಾಡ್ತಿದ್ದೀವಿ. ಹೌದು. ಇದು ನೇವಲ್ ರವಿಕಾಂತ್ ಅವರ ವಿಚಾರಗಳನ್ನೊಳಗೊಂಡ ಅತ್ಯಮೂಲ್ಯ ಮೂಲ ಪುಸ್ತಕದ ವಿಶ್ಲೇಷಣೆ. ಶೂನ್ಯದಿಂದ ಶುರು ಮಾಡಿ ಸ್ವಯಂ ಕಲಿಕೆಯ ಮೂಲಕ ಮೇಲೆ ಬರ್ಬೇಕು ಅಂತ ಇಚ್ಛೆ ಪಡುವ ಕಲಿಯುವವರಿಗೆ ಇದೊಂದು ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತೆ. ಎಕ್ಸಾಕ್ಟ್ಲಿ. ಆ 15 ಗಂಟೆಗಳ ದುಡಿಮೆಯ ವಿಚಾರವನ್ನೇ ತಗೊಂಡ್ರೆ ನಮ್ಮ ಸಮಾಜ ನಮಗೆ ಕಲಿಸಿರುವ ಮೊದಲ ಸುಳ್ಳೇ ಅದು. ಕರೆಕ್ಟ್. ಅಂದ್ರೆ ಸಮಯವನ್ನ ಹಣಕ್ಕಾಗಿ ಬಾಡಿಗೆಗೆ ನೀಡೋದ್ರಿಂದ ನಾವು ಎಂದಿಗೂ ಶ್ರೀಮಂತರಾಗೋಕ್ಕಾಗಲ್ಲ ಅನ್ನೋದು ವಾಸ್ತವ. ಹೌದು, ಸಮಯ ಸೀಮಿತ ಅಲ್ವಾ? ಖಂಡಿತ. ನಾವು ಎಚ್ಚರವಾಗಿರುವ ಪ್ರತಿಯೊಂದು ಕ್ಷಣವನ್ನು ಬೇರೊಬ್ಬರ ಕನಸನ್ನ ನನಸು ಮಾಡೋಕೆ ಮಾರಾಟ ಮಾಡ್ತಾ ಇದ್ರೆ ನಮ್ಮ ಸ್ವಂತ ಸ್ವಾತಂತ್ರ್ಯವನ್ನು ಕಟ್ಟೋಕೆ ಸಮಯ ಎಲ್ಲಿದೆ? ನಿಜ, ಸಮಯನೇ ಇರಲ್ಲ. ಹಾಗಾಗಿ ಈ ಮೂಲ ಪುಸ್ತಕವು ನಮಗೆ ಕೇವಲ ಹಣ ಗಳಿಸುವ ತಂತ್ರಗಳನ್ನ ಹೇಳ್ಕೊಡಲ್ಲ. ಬದಲಾಗಿ ಹಣ ಮತ್ತು ನೆಮ್ಮದಿ ಎರಡೂ ತರುವ ನಿರ್ದಿಷ್ಟ ಜ್ಞಾನ, ಅಂದ್ರೆ ಸ್ಪೆಸಿಫಿಕ್ ನಾಲೆಜ್ ಅನ್ನೋ ಒಂದು ಅದ್ಭುತ ಪರಿಕಲ್ಪನೆಯನ್ನು ಪರಿಚಯಿಸುತ್ತೆ. ಓ, ಸ್ಪೆಸಿಫಿಕ್ ನಾಲೆಜ್. ಹೌದು. ಇದು ಸಮಾಜವು ಶಾಲೆಗಳಲ್ಲಿ ಸುಲಭವಾಗಿ ಕಲಿಸಲಾಗದ ಅಥವಾ ಯಂತ್ರಗಳಿಂದ ರೀಪ್ಲೇಸ್ ಮಾಡಲಾಗದ ಜ್ಞಾನ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ನಿರ್ದಿಷ್ಟ ಜ್ಞಾನ ಎಂದ್ರೆ ನಿಖರವಾಗಿ ಏನು? ಇದನ್ನ ನಾವು ಒಬ್ಬ ವ್ಯಕ್ತಿಯ ಬೆರಳಚ್ಚಿಗೆ ಅಂದ್ರೆ ಫಿಂಗರ್ ಪ್ರಿಂಟ್ಗೆ ಹೋಲಿಸಬಹುದಾ? ಬಹಳ ಒಳ್ಳೆ ಹೋಲಿಕೆ ಅಲ್ವಾ? ಪ್ರತಿಯೊಬ್ಬರ ಬೆರಳಚ್ಚು ಹೇಗೆ ವಿಶಿಷ್ಟವಾಗಿರುತ್ತದೆಯೋ ಹಾಗೆಯೇ ಈ ಜ್ಞಾನವೂ ಸಹ. ಆದ್ರೆ ಇಲ್ಲಿ ನನ್ಗೊಂದು ಪ್ರಶ್ನೆ ಇದೆ. ಹೇಳಿ. ಬಾಲ್ಯದಿಂದಲೂ ನಮಗೆ ವಿಡಿಯೋ ಗೇಮ್ ಆಡೋದು ಅಥವಾ ಸುಮ್ಮನೆ ಕಥೆಗಳನ್ನ ಓದೋದಿಷ್ಟೇ ಇರ್ಬೋದು. ಇಂತಹ ಕುತೂಹಲಗಳನ್ನ ಅಥವಾ ಹವ್ಯಾಸಗಳನ್ನ ಮೌಲ್ಯಯುತ ವೃತ್ತಿಯನ್ನಾಗಿ ಹೇಗೆ ಪರಿವರ್ತಿಸೋದು? ಇದು ಕೇವಲ ಒಂದು ಹವ್ಯಾಸವಾಗಿ ಉಳಿದುಬಿಡಲ್ವಾ? ಖಂಡಿತ ಹವ್ಯಾಸವಾಗಿ ಉಳಿಯಲ್ಲ. ಯಾಕಂದ್ರೆ ನಾವು ಆ ಆಸಕ್ತಿಯ ಸುತ್ತ ಒಂದು ವ್ಯವಸ್ಥೆಯನ್ನ ನಿರ್ಮಿಸುತ್ತೇವೆ. ಅಂದ್ರೆ ನೋಡಿ, ವಿಡಿಯೋ ಗೇಮ್ ಆಡುವುದು ಕೇವಲ ಹವ್ಯಾಸ. ಆದ್ರೆ ಆ ಗೇಮ್ ಆಡುವಾಗ ಅದರಲ್ಲಿನ ತಂತ್ರಗಳನ್ನು ವಿಶ್ಲೇಷಿಸಿ ಇತರರಿಗೆ ಅದನ್ನ ಮನರಂಜನಾತ್ಮಕವಾಗಿ ವಿವರಿಸುವ ಕೌಶಲ್ಯವನ್ನು ಬೆಳೆಸ್ಕೊಂಡ್ರೆ, ಆ ಕಮೆಂಟ್ರಿ ತರ. ಹೌದು, ಅಲ್ಲಿ ನಿಮ್ಮ ಮಾತಿನ ಶೈಲಿ, ನಿಮ್ಮ ವಿಶ್ಲೇಷಣೆ ಇವು ಯಂತ್ರಗಳು ಅಥವಾ ಇತರರು ಸುಲಭವಾಗಿ ನಕಲು ಮಾಡಲಾಗದ ನಿರ್ದಿಷ್ಟ ಜ್ಞಾನ ಆಗುತ್ತೆ. ನಮಗೆ ಯಾವುದು ಆಟದಂತೆ ಅತ್ಯಂತ ಸಹಜವಾಗಿ ಕಾಣುತ್ತದೆಯೋ ಅದು ಬೇರೆಯವರಿಗೆ ಕಷ್ಟದ ಕೆಲಸದಂತೆ ಕಾಣಬೇಕು. ವಾವ್, ಇದು ಬಹಳ ಇಂಟ್ರೆಸ್ಟಿಂಗ್. ಈ ಪ್ರಕ್ರಿಯೆಯನ್ನೇ ನಮ್ಮನ್ನೇ ನಾವು ಉತ್ಪನ್ನವಾಗಿಸ್ಕೊಳ್ಳೋದು, ಅಂದ್ರೆ ಪ್ರಾಡಕ್ಟೈಸ್ ಯೋರ್ ಸೆಲ್ಫ್ ಅಂತ ಕರೆಯೋದು. ಇದರ ಅರ್ಥ ನಮ್ಮ ವಿಶಿಷ್ಟವಾದ ಕೌಶಲ್ಯ ಮತ್ತು ಕುತೂಹಲವನ್ನು ಒಟ್ಟುಗೂಡಿಸಿ ಅದನ್ನೇ ಒಂದು ಮೌಲ್ಯಯುತ ಸೇವೆಯನ್ನಾಗಿ ಸಮಾಜಕ್ಕೆ ನೀಡುವುದು. ಕರೆಕ್ಟ್. ಸಮಾಜಕ್ಕೆ ಭವಿಷ್ಯದಲ್ಲಿ ಏನು ಬೇಕು ಎಂಬುದು ಅದಕ್ಕೆ ಇನ್ನೂ ತಿಳಿದಿಲ್ಲ. ಅದನ್ನು ನಾವು ನಮ್ಮ ಈ ನಿರ್ದಿಷ್ಟ ಜ್ಞಾನದ ಮೂಲಕ ಪೂರೈಸಲು ಸಿದ್ಧರಿರಬೇಕು. ಅಂದ್ರೆ ಬೇರೆಯವರನ್ನ ಕುರುಡಾಗಿ ಕಾಪಿ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನೈಜತೆಯೇ ಇಲ್ಲಿನ ಬಂಡವಾಳ. ಎಕ್ಸಾಕ್ಟ್ಲಿ. ಆದ್ರೆ ಒಂದು ನಿಮಿಷ, ಕೇವಲ ಈ ನಿರ್ದಿಷ್ಟ ಜ್ಞಾನ ಇದ್ರೆ ಮಾತ್ರ ಸಾಲ್ದಲ್ವಾ? ಶೂನ್ಯದಿಂದ ಶುರು ಮಾಡ್ತಾ ಇರೋ, ಮೊದಲ ಬಾರಿಗೆ ಏನನ್ನಾದ್ರೂ ಸಾಧಿಸಲು ಹೊರಟಿರೋ ವ್ಯಕ್ತಿಗೆ ತನ್ನ ಈ ಜ್ಞಾನವನ್ನು ಜಗತ್ತಿಗೆ ತಲುಪಿಸುವುದು ಹೇಗೆ ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಖಂಡಿತ. ಇಲ್ಲಿಯೇ ಪ್ರಭಾವಲಯ ಅಥವಾ ಲೆವರೇಜ್ನ ಪರಿಕಲ್ಪನೆ ಬರುತ್ತೆ ಅನ್ಕೊಳ್ತೇನೆ. ಸಾಮಾನ್ಯವಾಗಿ ಪ್ರಭಾವಲಯ ಅಂದ್ರೆ ಬಂಡವಾಳ ಅಥವಾ ಜನರನ್ನ ಕೆಲ್ಸಕ್ಕಿಟ್ಕೊಳ್ಳೋದು ಅನ್ನೋ ಕಲ್ಪನೆ ನಮ್ಮಲ್ಲಿದೆ. ಹೌದು, ಅದೇ ಸಾಮಾನ್ಯ ನಂಬಿಕೆ. ಒಬ್ಬ ಗುತ್ತಿಗೆದಾರ 10 ಜನರನ್ನ ಕೆಲ್ಸಕ್ಕಿಟ್ಕೊಂಡ್ರೆ ಅದು ಕಾರ್ಮಿಕರ ಪ್ರಭಾವಲಯ. ಆದ್ರೆ ಇದು ಹಳೆಯ ವಿಧಾನ ಅಲ್ವಾ? ಹಳೆಯ ವಿಧಾನ ಮಾತ್ರ ಅಲ್ಲ, ಅದು ಅನುಮತಿ ಆಧಾರಿತ, ಅಂದ್ರೆ ಪರ್ಮಿಷನ್ಡ್ ಪ್ರಭಾವಲಯ. ಪರ್ಮಿಷನ್ಡ್? ಹೌದು. ಅಂದ್ರೆ ನೀವೊಂದು ಕಾರ್ಖಾನೆ ಕಟ್ಟಬೇಕೆಂದ್ರೆ ಯಾರಾದ್ರೂ ನಿಮಗೆ ಹಣ ನೀಡಬೇಕು ಅಥವಾ ಯಾರಾದ್ರೂ ನಿಮ್ಮ ಕೆಳಗೆ ಕೆಲಸ ಮಾಡುವಲು ಒಪ್ಪಬೇಕು. ಯಾರ್ದೋ ಅನುಮತಿ ಇಲ್ಲಿ ಅಗತ್ಯ. ನಿಜ. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಶೂನ್ಯದಿಂದ ಪ್ರಾರಂಭಿಸುವವರಿಗೆ ಸಿಗುವ ಅತಿದೊಡ್ಡ ಅಸ್ತ್ರ ಅಂದ್ರೆ ಅನುಮತಿ ಮುಕ್ತ, ಅಂದ್ರೆ ಪರ್ಮಿಷನ್ಲೆಸ್ ಪ್ರಭಾವಲಯ. ಓ, ಅನುಮತಿ ಮುಕ್ತ. ಕೋಡ್ ಮತ್ತು ಮಾಧ್ಯಮಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆ.
ಯೂಟ್ಯೂಬ್ ವಿಡಿಯೋ ಮಾಡಲು, ಒಂದು ಪಾಡ್ಕಾಸ್ಟ್ ರೆಕಾರ್ಡ್ ಮಾಡಲು ಅಥವಾ ಒಂದು ಸಾಫ್ಟ್ವೇರ್ ಬರೆಯಲು ಯಾರ ಅನುಮತಿಯೂ ಬೇಕಿಲ್ಲ. ಇದು ನಿಜಕ್ಕೂ ಅದ್ಭುತವಾದ ಕಲ್ಪನೆ. ಅಂದ್ರೆ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಒಂದು ಆಪ್ ಬರ್ದ್ರೆ ಅಥವಾ ಒಬ್ಬ ಬರಹಗಾರ ಒಂದು ಲೇಖನ ಬರೆದ್ರೆ ಅದು ನಿದ್ದೆ ಮಾಡುವಾಗಲೂ ಕೆಲಸ ಮಾಡುವ ರೋಬೋಟ್ಗಳ ಸೇನೆಯನ್ನು ಸೃಷ್ಟಿಸಿದಂತೆ. ಹೌದು, ಅದೇ ತರ. ಅವರು ಮಲಗಿರುವಾಗಲೂ ಜಗತ್ತಿನಾದ್ಯಂತ ಸಾವಿರಾರು ಜನರು ಆ ಆಪ್ ಬಳಸ್ತಿರ್ತಾರೆ. ಆದ್ರೆ ಈ ಸೇನೆಯನ್ನು ಮುನ್ನಡೆಸಲು ಹೊಣೆಗಾರಿಕೆ ಅಂದ್ರೆ ಅಕೌಂಟಬಿಲಿಟಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಲ್ವಾ? ಬಹಳ ಮುಖ್ಯ. ಯಾರೋ ಬರೆದ ಆಪ್ ಅಂತ ಹೇಳೋ ಬದಲು ಸ್ವಂತ ಹೆಸರಿನಲ್ಲಿ ಅದನ್ನು ಹೊರತರುವುದು ದೊಡ್ಡ ರಿಸ್ಕ್ ಅಲ್ವಾ? ಸಾರ್ವಜನಿಕವಾಗಿ ವಿಫಲರಾಗುವ ಭಯವನ್ನು ಎದುರಿಸಲೇಬೇಕಲ್ವಾ? ವಿಫಲರಾಗುವ ಭಯ ಖಂಡಿತ ಇರುತ್ತೆ. ಆದರೆ ಜವಾಬ್ದಾರಿಯನ್ನು ಸ್ವಂತ ಹೆಸರಿನಲ್ಲಿ ತೆಗೆದುಕೊಂಡಾಗ ಮಾತ್ರ ಸಮಾಜವು ಆ ವ್ಯಕ್ತಿಗೆ ಅಪಾರವಾದ ಪ್ರತಿಫಲವನ್ನು ನೀಡುತ್ತೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಂದ್ರೆ, ಏನದು? ಯುವ ವೃತ್ತಿಪರರು ಮಾರಾಟ ಮಾಡುವುದು ಅಂದ್ರೆ ಸೆಲ್ ಮತ್ತು ನಿರ್ಮಿಸುವುದು ಅಂದ್ರೆ ಬಿಲ್ಡ್ ಎರಡನ್ನೂ ಒಟ್ಟಿಗೆ ಕಲಿತರೆ ಅವರು ಅಜೇಯರಾಗ್ತಾರೆ. ಸೆಲ್ ಅಂಡ್ ಬಿಲ್ಡ್. ಹೌದು. ಒಂದು ವಸ್ತುವನ್ನು ಅಥವಾ ಸೇವೆಯನ್ನು ಹೇಗೆ ನಿರ್ಮಿಸುವುದು ಅಂತ ತಿಳಿದುಕೊಳ್ಳುವುದು ಒಂದು ಕೌಶಲ್ಯ. ಅದನ್ನು ಕೋಡ್ ಅಥವಾ ವಿನ್ಯಾಸದ ಮೂಲಕ ಮಾಡಬಹುದು. ಕರೆಕ್ಟ್. ಆದರೆ ಅದನ್ನು ಜಗತ್ತಿಗೆ ಹೇಗೆ ಮಾರಾಟ ಮಾಡುವುದು, ಜನರಿಗೆ ಅದರ ಅವಶ್ಯಕತೆಯನ್ನು ಹೇಗೆ ಮನವರಿಕೆ ಮಾಡುವುದು ಎಂಬುದು ಇನ್ನೊಂದು ಕೌಶಲ್ಯ. ಇವೆರಡೂ ಸೇರಿದಾಗ ಆ ವ್ಯಕ್ತಿ ಇಡೀ ಉದ್ಯಮವನ್ನೇ ಒಬ್ಬಂಟಿಯಾಗಿ ಮುನ್ನಡೆಸಬಲ್ಲ. ಓಹ್, ಅದ್ಭುತ. ವೈಫಲ್ಯದಿಂದ ಆಧುನಿಕ ಸಮಾಜದಲ್ಲಿ ಪ್ರಾಣಾಪಾಯವಿಲ್ಲ. ಬದಲಾಗಿ ಅದೊಂದು ಕಲಿಕೆಯ ಮೆಟ್ಟಿಲಾಗುತ್ತೆ ಅಷ್ಟೆ. ಗಾಯ ಇಲ್ಲದೆ ಯುದ್ಧ ಗೆಲ್ಲೋಕೆ ಆಗಲ್ಲ ಎನ್ನುವ ಹಾಗೆ. ಸರಿ, ಈಗ ಮತ್ತೊಂದು ಕುತೂಹಲಕಾರಿ ವಿಚಾರಕ್ಕೆ ಬರೋಣ. ನಾವು ನಮ್ಮ ಸಮಯವನ್ನು ಹೇಗೆ ಮೌಲ್ಯಮಾಪನ ಮಾಡಬೇಕು? ಇದು ಬಹಳ ಇಂಪಾರ್ಟೆಂಟ್. ಮೂಲದಲ್ಲಿರುವ ಒಂದು ವಿಷಯ ನನ್ನನ್ನು ಬೆರಗುಗೊಳಿಸ್ತು. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಸಮಯಕ್ಕೆ ತಾನೇ ಒಂದು ಹೆಚ್ಚಿನ ಮೌಲ್ಯವನ್ನು ನಿಗದಿಪಡಿಸಬೇಕು. ಉದಾಹರಣೆಗೆ, ಗಂಟೆಗೆ $5,000 ಅಂದ್ರೆ ಸುಮಾರು 4 ಲಕ್ಷ ರೂಪಾಯಿ ಅಂತ. ಹೌದು, ಕೇಳೋಕೆ ಶಾಕಿಂಗ್ ಅನ್ಸುತ್ತೆ. ಖಂಡಿತ ವಿಚಿತ್ರ ಅನ್ಸುತ್ತೆ. ಈಗ ತಾನೇ ವೃತ್ತಿ ಜೀವನ ಆರಂಭಿಸಿದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದು ಅಸಾಧ್ಯ ಅಲ್ವಾ? ಇದೊಂದು ತೀರಾ ಅತಿಶಯೋಕ್ತಿಯಂತೆ ಅಥವಾ ಅಹಂಕಾರದಂತೆ ಕಾಣಲ್ವಾ? ಮೇಲ್ನೋಟಕ್ಕೆ ಇದು ಅಹಂಕಾರದಂತೆ ಕಾಣಬಹುದು. ಆದರೆ ಇದರ ಹಿಂದಿರುವ ಮನೋವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಗಂಟೆಗೆ $5,000 ಅನ್ನೋದು ಕೇವಲ ಒಂದು ಆರ್ಥಿಕ ಗುರಿಯಲ್ಲ, ಅದೊಂದು ಮಾನಸಿಕ ಮಾದರಿ, ಮೆಂಟಲ್ ಮಾಡೆಲ್ ಅಂಟಿವಲ್ಲ. ಹಾಗೆ ನಿಮ್ಮ ಸಮಯ ಎಷ್ಟು ಅಮೂಲ್ಯವಾದುದು ಎಂಬುದನ್ನು ನೆನಪಿಸುವ ಸಾಧನ ಅದು. ಓ, ಆಥರ. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಪ್ಲಂಬಿಂಗ್ ಕೆಲಸ ಇದೆ. ಅದನ್ನು ನೀವೇ ಮಾಡೋಕೆ 2 ಗಂಟೆ ಹಿಡಿಯುತ್ತೆ. ಆ ಕೆಲಸವನ್ನು ಬೇರೊಬ್ಬರಿಂದ ಮಾಡಿಸಲು $500 ಆಗಬಹುದು. ಹೌದು. ನಿಮ್ಮ ಸಮಯದ ಮೌಲ್ಯ ಗಂಟೆಗೆ $5,000 ಅಂತ ನೀವು ನಿರ್ಧರಿಸಿದ್ರೆ ಆ ಪ್ಲಂಬಿಂಗ್ ಕೆಲಸವನ್ನು ನೀವೇ ಮಾಡುವುದು ಮೂರ್ಖತನ ಆಗುತ್ತೆ. ಕರೆಕ್ಟ್, ಅದು ನಷ್ಟನೇ. ಆ ಕೆಲಸವನ್ನು ಔಟ್ಸೋರ್ಸ್ ಮಾಡಿ ಆ 2 ಗಂಟೆಗಳನ್ನ ನಿಮ್ಮ ನಿರ್ದಿಷ್ಟ ಜ್ಞಾನ ಬೆಳೆಸಲು ಅಥವಾ ಹೊಸ ಉತ್ಪನ್ನ ನಿರ್ಮಿಸಲು ಮೀಸಲಿಡಬೇಕು. ಇದು ದೀರ್ಘಕಾಲದಲ್ಲಿ ನಿಮ್ಮನ್ನು ನಿಜವಾದ ಸಂಪತ್ತಿನ ಕಡೆಗೆ ಒಯ್ಯುತ್ತೆ. ಹಾಗಾದ್ರೆ ಇದರ ಅರ್ಥವೇನು? ನಮ್ಮ ಸಮಯವನ್ನು ಕಬಳಿಸುವ ಸಣ್ಣ ಪುಟ್ಟ ಕೆಲಸಗಳಿಂದ ನಾವು ಹೊರಬರಬೇಕು. ಎಕ್ಸಾಕ್ಟ್ಲಿ. ನಾವು ಆಗಾಗ ರಾಜಕೀಯ, ಆಫೀಸ್ ಪಾಲಿಟಿಕ್ಸ್ ಮತ್ತು ಕ್ರೀಡೆ ಅಂತಹ ಅಂತಸ್ತಿನ ಆಟಗಳಲ್ಲಿ ಅಂದ್ರೆ ಸ್ಟೇಟಸ್ ಗೇಮ್ಸ್ನಲ್ಲಿ ಮುಳುಗಿರ್ತೀವಿ. ಇವು ಯಾರಿಗಾದ್ರೂ ಒಬ್ಬರಿಗೆ ಸೋಲಾಗಲೇಬೇಕಾದ ಝೀರೋ ಸಮ್ ಆಟಗಳು. ಹೌದು, ಝೀರೋ ಸಮ್ ಗೇಮ್ಸ್. ಅಂದ್ರೆ ಆಟದ ಮೈದಾನದಲ್ಲಿ ಒಂದು ತಂಡ ಗೆದ್ರೆ ಇನ್ನೊಂದು ಸೋಲ್ಲೇಬೇಕು. ಆದ್ರೆ ಇದಕ್ಕೆ ವಿರುದ್ಧವಾಗಿ ತಂತ್ರಜ್ಞಾನದ ಮತ್ತು ಉದ್ಯಮಶೀಲತೆಯ ಸಂಪತ್ತು ಸೃಷ್ಟಿಯ ಆಟಗಳನ್ನು ಅಂದ್ರೆ ವೆಲ್ತ್ ಕ್ರಿಯೇಷನ್ ಗೇಮ್ಸ್ನ ನೋಡಿದ್ರೆ ಸನ್ನಿವೇಶವೇ ಬೇರೆ. ಇಲ್ಲಿ ಯಾರೂ ಸೋಲುವ ಅಗತ್ಯವಿಲ್ಲ. ಹೌದು, ಸಂಪತ್ತು ಸೃಷ್ಟಿಯ ಆಟಗಳು ಪಾಸಿಟಿವ್ ಸಮ್ ಆಟಗಳು. ಇಲ್ಲಿ ಎಲ್ಲರೂ ಒಟ್ಟಾಗಿ ಕೇಕಿನ ಗಾತ್ರವನ್ನು ದೊಡ್ಡದು ಮಾಡಬಹುದು. ಹೌದು, ಎಲ್ಲರಿಗೂ ಪಾಲು ಸಿಗುತ್ತೆ. ಆದರೆ ಈ ದೀರ್ಘಕಾಲೀನ ಆಟಗಳನ್ನು ಆಡಲು ನಮಗೆ ಸರಿಯಾದ ಪಾಲುದಾರರು ಬೇಕು. ಬುದ್ಧಿವಂತಿಕೆ, ಶಕ್ತಿ ಮತ್ತು ಪ್ರಾಮಾಣಿಕತೆ ಈ 3 ಗುಣಗಳಿರುವ ವ್ಯಕ್ತಿಗಳೊಂದಿಗೆ ಮಾತ್ರ ನಾವು ವ್ಯವಹಾರ ಮಾಡಬೇಕು. ಪ್ರಾಮಾಣಿಕತೆ ಬಹಳ ಮುಖ್ಯ ಅಲ್ವಾ? ಬಹಳ. ಒಂದು ವೇಳೆ ಪ್ರಾಮಾಣಿಕತೆ ಇಲ್ಲದಿದ್ರೆ ಆ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಶಕ್ತಿಗಳು ದೀರ್ಘಾವಧಿಯಲ್ಲಿ ನಮ್ಮನ್ನೇ ನಾಶ ಮಾಡ್ತವೆ. ನಿಜ. ಇಲ್ಲಿ ನಾವು ಗೇಮ್ ಥಿಯರಿಯ ಪ್ರಿಸ್ನರ್ಸ್ ಡಿಲೇಮಾ ಪರಿಕಲ್ಪನೆಯನ್ನು ಅನ್ವಯಿಸಬಹುದು. ಒಮ್ಮೆ ಮಾತ್ರ ಭೇಟಿಯಾಗುವ ವ್ಯಕ್ತಿಗಳೊಂದಿಗೆ ಜನರು ಮೋಸ ಮಾಡುವ ಸಾಧ್ಯತೆ ಹೆಚ್ಚು. ಹೌದು, ಮತ್ತೆ ಸಿಗಲ್ಲ ಅಂತ. ಆದರೆ ದೀರ್ಘಕಾಲೀನ ಆಟದಲ್ಲಿ ಪದೇ ಪದೇ ಜೊತೆಯಾಗಿ ಕೆಲಸ ಮಾಡುವಾಗ ಪ್ರಾಮಾಣಿಕತೆಯೇ ಅತ್ಯಂತ ಲಾಭದಾಯಕ ತಂತ್ರವಾಗುತ್ತೆ. ಚಕ್ರಬಡ್ಡಿಯ ಲಾಭ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಕೇವಲ ಹಣಕ್ಕೆ ಮಾತ್ರವಲ್ಲ, ನಮ್ಮ ಸಂಬಂಧಗಳಿಗೂ ಅನ್ವಯಿಸುತ್ತೆ.
ಪಾಲುದಾರರ ಆಯ್ಕೆಯಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಇದು ನಿಜಕ್ಕೂ ಆಳವಾದ ವಿಚಾರ. ಇಲ್ಲಿವರೆಗೆ ನಾವು ರೋಬೋಟ್ ಸೇನೆ ಕಟ್ಟುವುದು ಹೇಗೆ, ಸಂಪತ್ತು ಸೃಷ್ಟಿಯ ಆಟಗಳನ್ನು ಆಡುವುದು ಹೇಗೆ ಅಂತ ಚರ್ಚೆ ಮಾಡಿದ್ವಿ. ಆದ್ರೆ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಿದರೆ ನೂರಾರು ಕೋಟಿ ಒಡೆಯರಾದ ಎಷ್ಟೋ ಉದ್ಯಮಿಗಳು ಮಾನಸಿಕ ಖಿನ್ನತೆಯಿಂದ ಒಂಟಿತನದಿಂದ ನರಳಿದ್ದಾರೆ. ಅಂದ್ರೆ ಬ್ಯಾಂಕ್ ಖಾತೆ ತುಂಬಿದ ತಕ್ಷಣ ಮನಸ್ಸು ತುಂಬಲ್ಲ ಅಲ್ವಾ? ಖಂಡಿತ ತುಂಬಲ. ಹಾಗಾದ್ರೆ ಆರ್ಥಿಕ ಗುರಿಗಳನ್ನು ತಲುಪಿದರೂ ಎಷ್ಟೋ ಜನರಿಗೆ ಶೂನ್ಯತೆಯ ಭಾವನೆ ಏಕೆ ಕಾಡುತ್ತೆ? ನಾವು ಆಂತರಿಕ ನೆಮ್ಮದಿಯನ್ನು ಕಂಡುಕೊಳ್ಳುವುದು ಹೇಗೆ? ನೋಡಿ, ಸಂಪತ್ತು ಕೇವಲ ಹಣದ ಸಮಸ್ಯೆಗಳನ್ನು ಮಾತ್ರ ಬಗೆಹರಿಸುತ್ತೆ. ಅಷ್ಟೇ ತಾನೇ? ನಿಮ್ಗೆ ಹಸಿವಾದ್ರೆ ಉತ್ತಮ ಆಹಾರ ಕೊಳ್ಳಬಹುದು, ಅನಾರೋಗ್ಯವಾದ್ರೆ ಅತ್ಯುತ್ತಮ ಚಿಕಿತ್ಸೆ ಪಡೆಯುವುದು. ಆದರೆ ನಿಮ್ಮ ಮನಸ್ಸಿನೊಳಗಿನ ದ್ವಂದ್ವಗಳನ್ನು, ನಿಮ್ಮ ಆತಂಕಗಳನ್ನು ಹಣ ಬಗೆಹರಿಸುವುದಿಲ್ಲ. ಹೌದು. ಸಂತೋಷ ಅನ್ನೋದು ಜನ್ಮಜಾತ ಗುಣ ಅಲ್ಲ, ಅದೊಂದು ಕೌಶಲ್ಯ. ಗಣಿತವನ್ನು ಅಥವಾ ಈಜುವುದನ್ನು ಹೇಗೆ ಕಲಿಯುತ್ತೇವೆಯೋ ಸಂತೋಷವಾಗಿರುವುದನ್ನೂ ನಾವು ಕಲಿಯಬಹುದು. ನಮ್ಮ ದಿನನಿತ್ಯದ ಅಭ್ಯಾಸಗಳೇ ಈ ಕೌಶಲ್ಯವನ್ನು ಬೆಳೆಸುತ್ತವೆ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಮೂಲದಲ್ಲಿರುವ ಒಂದು ವಾಕ್ಯ ನನ್ನನ್ನು ಕಾಡ್ತಾ ಇದೆ. ಯಾವ ವಾಕ್ಯ? ಪ್ರತಿ ಆಸೆಯು ನಾವು ನಮಗೆ ಬೇಕಾದದ್ದು ಸಿಗುವವರೆಗೆ ಅತೃಪ್ತರಾಗಿರಲು ನಮ್ಮೊಂದಿಗೆ ಮಾಡಿಕೊಳ್ಳುವ ಒಪ್ಪಂದ. ವಾವ್, ಬಹಳ ಅದ್ಭುತವಾದ ಮಾತು. ಅಲ್ವಾ? ನಾವೆಲ್ಲರೂ ಯಾವುದೋ ಒಂದು ವಸ್ತು, ಉದಾಹರಣೆಗೆ ಒಂದು ಐಷಾರಾಮಿ ಕಾರು ಅಥವಾ ಒಂದು ದೊಡ್ಡ ಹುದ್ದೆ ಸಿಕ್ಕರೆ ನಮ್ಮ ಜೀವನ ಪಾವನ ಆಗುತ್ತೆ, ನಾವು ಶಾಶ್ವತವಾಗಿ ಸಂತೋಷವಾಗಿರುತ್ತೇವೆ ಅಂತ ಭ್ರಮಿಸ್ತೇವೆ. ಹೌದು. ಆದರೆ ಅದು ಸಿಕ್ಕ ಮರುಕ್ಷಣವೇ ನಮ್ಮ ಮನಸ್ಸು ಅದಕ್ಕಿಂತ ದೊಡ್ಡದಾದ ಮತ್ತೊಂದರ ಕಡೆಗೆ ಹರಿಯುತ್ತೆ. ಇದು ಒಂದು ಅಂತ್ಯವಿಲ್ಲದ ಟ್ರೆಡ್ಮಿಲ್ ಓಟದಂತೆ. ಆ ಟ್ರೆಡ್ಮಿಲ್ನಿಂದ ಇಳಿಯಲು ಇರುವ ಒಂದು ಪ್ರಬಲ ಅಸ್ತ್ರ ಅಂದ್ರೆ ಚಾಯ್ಸ್ಲೆಸ್ ಅವೇರ್ನೆಸ್ ಅಥವಾ ಆಯ್ಕೆ ಇಲ್ಲದ ಅರಿವು ಎಂಬ ಧ್ಯಾನದ ತಂತ್ರ. ಚಾಯ್ಸ್ಲೆಸ್ ಅವೇರ್ನೆಸ್. ಹೌದು. ಧ್ಯಾನ ಅಂದ್ರೆ ಕೇವಲ ಕಣ್ಮುಚ್ಚಿ ಉಸಿರಾಟವನ್ನು ಎಣಿಸುವುದಷ್ಟೇ ಅಲ್ಲ. ಈ ನಿರ್ದಿಷ್ಟ ತಂತ್ರದಲ್ಲಿ ನಾವು ನಮ್ಮ ಆಲೋಚನೆಗಳನ್ನು ತಡೆಯಲು ಪ್ರಯತ್ನಿಸುವುದಿಲ್ಲ. ಓ, ತಡೆಯೋದಿಲ್ಲ. ಕೇವಲ ಒಬ್ಬ ವೀಕ್ಷಕನಂತೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರತಿಯೊಂದು ಆಲೋಚನೆಯನ್ನು ಗಮನಿಸ್ತೇವೆ. ನಾನು ಅವನಿಗಿಂತ ಉತ್ತಮ, ನಾನಿದನ್ನು ಮಾಡಬಾರದಿತ್ತು ಎಂಬಂತಹ ಯಾವುದೇ ಹೋಲಿಕೆಗಳಿಲ್ಲದೆ, ನಮ್ಮನ್ನೇ ನಾವು ಜಡ್ಜ್ ಮಾಡದೆ ಕೇವಲ ಆ ಕ್ಷಣದ ಇರುವಿಕೆಯನ್ನು ಒಪ್ಪಿಕೊಳ್ಳುವುದು. ಬಹಳ ಶಾಂತವಾದ ಸ್ಥಿತಿ ಅದು. ಹೌದು. ಇದು ದಿನ ಕಳೆದಂತೆ ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೂರ್ಮಡಿಗೊಳಿಸುತ್ತೆ. ಏಕೆಂದ್ರೆ ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ವಾಸ್ತವವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯ. ಈ ಸ್ಪಷ್ಟತೆಗಾಗಿ ಮೂಲ ಪುಸ್ತಕವು 3 ಸರಳ ಆದರೆ ಕಠಿಣವಾದ ದೈನಂದಿನ ಅಭ್ಯಾಸಗಳನ್ನು ಸೂಚಿಸುತ್ತದೆ ಅಲ್ವಾ? ಹೌದು. ಬೆಳಗ್ಗೆ ಎದ್ದ ಕೂಡಲೇ ಕನಿಷ್ಠ 1 ಗಂಟೆ ಧ್ಯಾನ ಮಾಡುವುದು, ಪ್ರತಿದಿನ ದೈಹಿಕ ವ್ಯಾಯಾಮ ಮಾಡುವುದು ಮತ್ತು ಕೆಫೆಯಿನ್ ಹಾಗೂ ಮೊಬೈಲ್ ಸ್ಕ್ರೀನ್ಗಳಿಂದ ಆದಷ್ಟು ದೂರವಿರುವುದು. ಇದು ಕೇಳಲು ಸರಳ, ಆದ್ರೆ ಪಾಲಿಸಲು ಬಹಳ ಕಷ್ಟ. ಖಂಡಿತ ಕಷ್ಟ. ಸ್ಕ್ರೀನ್ನ ವಿಷಯ ಬಂದವ ಸೋಷಿಯಲ್ ಮೀಡಿಯಾದಿಂದ ಹುಟ್ಟುವ ಅಸೂಯೆ ಬಗ್ಗೆನೂ ಚರ್ಚಿಸಲೇಬೇಕು ನಾವು. ಹಿಂದಿನ ಅತಿ ದೊಡ್ಡ ಸಮಸ್ಯೆ ಅದು. ಅಸೂಯೆ ಮನುಷ್ಯನ ಸಹಜ ಗುಣ. ಆದ್ರೆ ಅದನ್ನು ಬೇರು ಸಹಿತ ಕಿತ್ತು ಹಾಕಲು ಮೂಲದಲ್ಲಿರುವ ತಂತ್ರವೊಂದು ಅದ್ಭುತವಾಗಿದೆ. ಹೌದು. ಆ ತಂತ್ರವೇ 100% ಸ್ವ್ಯಾಪ್ ಅಥವಾ 100% ಬದಲಾವಣೆ. ಓ, ಆ ನಿಯಮ. ನಾವ್ ಯಾರನ್ನಾದ್ರೂ ನೋಡಿ ಅಸೂಯೆ ಪಟ್ರೆ ಕೇವಲ ಅವರ ಸಂಪತ್ತನ್ನು ಅಥವಾ ಹುದ್ದೆಯನ್ನು ಮಾತ್ರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಕರೆಕ್ಟ್. ಉದಾಹರಣೆಗೆ, ನಿಮ್ಮ ಸ್ನೇಹಿತನಿಗೆ ದೊಡ್ಡ ಪ್ರಮೋಷನ್ ಸಿಕ್ಕಿದೆ ಅಂತ ನಿಮಗೆ ಅಸೂಯೆ ಆಗ್ಬೋದು. ಆದರೆ ನೀವು ಅವರ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕೇವಲ ಆ ಪ್ರಮೋಷನ್ ಮಾತ್ರವಲ್ಲ, ಅವರ ಮಾನಸಿಕ ಒತ್ತಡ, ಅವರ ಕೌಟುಂಬಿಕ ಸಮಸ್ಯೆಗಳು, ಅವರ ಆರೋಗ್ಯದ ಸ್ಥಿತಿ, ಅವರ ಬಾಲ್ಯದ ಆಘಾತಗಳು ಎಲ್ಲವನ್ನೂ ತಗೋಬೇಕು. ಹೌದು. ಹೀಗೆ ಅವರ ಸಂಪೂರ್ಣ ಜೀವನವನ್ನು ನಿಮ್ಮದರೊಂದಿಗೆ ಬದಲಾಯಿಸಿಕೊಳ್ಳಲು ನೀವು ಸಿದ್ಧರಿರಬೇಕು. ಇದನ್ನ ಆಳವಾಗಿ ಯೋಚಿಸಿದ ತಕ್ಷಣ ನಮ್ಮ ಅಸೂಯೆ ಕರಗಿ ನೀರಾಗುತ್ತೆ. ನಾವಿದನ್ನ ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿದ್ರೆ, ಯಾರೋ ಒಬ್ಬರ ಜೀವನದ ಒಂದು ಸಣ್ಣ ಸುಂದರ ಭಾಗವನ್ನು ನೋಡಿ ಇಡೀ ಜೀವನವೇ ಹಾಗಿದೆ ಅಂತ ಭ್ರಮಿಸುವುದು ತಪ್ಪು. ನಿಜ. ನಾನು ಅವರ ಕಾರು ಮಾತ್ರ ತಗೊಳ್ತೀನಿ, ಅವರ ಸಾಲವನ್ನು ತಗೊಳ್ಳಲ್ಲ ಅನ್ನೋಕೆ ಬರಲ್ಲ. ಖಂಡಿತ ಬರಲ್ಲ. ಜೀವನದ ವಾಸ್ತವವನ್ನು ಒಪ್ಪಿಕೊಳ್ಳೋದು ಎಷ್ಟು ಮುಖ್ಯವೋ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನೆಗಳನ್ನು ಬದಿಗಿಡುವುದು ಅಷ್ಟೇ ಮುಖ್ಯ. ಜೀವನದ ಯಾವುದೇ ಕಠಿಣ ಸನ್ನಿವೇಶದಲ್ಲಿರುವಾಗ ನಮ್ಮ ಮುಂದೆ ಕೇವಲ 3 ಆಯ್ಕೆಗಳಿರುತ್ತವೆ ಅಂತ ವಿಶ್ಲೇಷಣೆ ಮಾಡಲಾಗಿದೆ: ಬದಲಾಯಿಸುವುದು, ಒಪ್ಪಿಕೊಳ್ಳುವುದು ಅಥವಾ ಬಿಟ್ಟುಬಿಡುವುದು. ನಿಖರವಾಗಿ. ಒಂದು ಸನ್ನಿವೇಶ ಸರಿಯಿಲ್ಲದಿದ್ದರೆ ಅದನ್ನು ಬದಲಾಯಿಸಲು ಶ್ರಮಿಸಬೇಕು. ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೆ ಆ ವಾಸ್ತವವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಬೇಕು. ಅದೂ ಸಾಧ್ಯವಿಲ್ಲದಿದ್ದರೆ ಆ ಸನ್ನಿವೇಶದಿಂದ ಹೊರಬರಬೇಕು. ಆದ್ರೆ ನಾವೇನ್ ಮಾಡ್ತೀವಿ?
ನಾವೇನ್ ಮಾಡ್ತೀರಿ ಅಂದ್ರೆ ಅದನ್ನು ಬದಲಾಯಿಸಲು ಆಗದೆ, ಬಿಟ್ಟು ಬಿಡಲು ಆಗದೆ, ಒಪ್ಪಿಕೊಳ್ಳಲು ಸಿದ್ಧರಿಲ್ಲದೆ ನಿರಂತರವಾಗಿ ಕೊರಗುತ್ತೇವೆ. ಹೌದು, ಕನ್ಫ್ಯೂಷನ್. ಕೋಪ, ಹತಾಶೆ ಎಲ್ಲದಕ್ಕೂ ಇದೇ ಮೂಲ. ಆಂತರಿಕ ನೆಮ್ಮದಿಯೇ ಎಲ್ಲ ದೀರ್ಘಕಾಲೀನ ಯಶಸ್ಸಿಗೆ ಅಡಿಪಾಯ. ವಾಸ್ತವವನ್ನು ಯಾವುದೇ ಬಣ್ಣ ಬಳಿಯದೆ ಇದ್ದಂತೆಯೇ ನೋಡಲು ನಾವು ಕಲಿಯಬೇಕು. ನೈಜ ವಾಸ್ತವವನ್ನು ನೋಡಬೇಕೆಂದ್ರೆ ನಾವು ನಮ್ಮ ಸುಳ್ಳು ನಂಬಿಕೆಗಳನ್ನು ತ್ಯಜಿಸಲೇಬೇಕು ಅಲ್ವಾ? ನಮ್ಮ ಬಾಲ್ಯದಿಂದಲೂ ಸಮಾಜ ನಮ್ಮ ತಲೆಯಲ್ಲಿ ತುಂಬಿರುವ ನಿಯಮಗಳನ್ನು ಪ್ರಶ್ನಿಸುವ ಧೈರ್ಯ ಬೆಳೆಸಿಕೊಳ್ಳಬೇಕು. ಹೌದು, ಪ್ರಶ್ನೆ ಮಾರಬೇಕು. ಇದಕ್ಕಾಗಿ ಸ್ವಯಂ ಕಲಿಕೆ ಅಂದ್ರೆ ಸೆಲ್ಫ್ ಲರ್ನಿಂಗ್ ಅತ್ಯಗತ್ಯ. ಆದ್ರೆ ಇಲ್ಲಿಯೇ ಒಂದು ದೊಡ್ಡ ಗೊಂದಲ ಶುರುವಾಗೋದು. ಏನು ಗೊಂದಲ? ಜಗತ್ತಿನಲ್ಲಿ ಲಕ್ಷಾಂತರ ಪುಸ್ತಕಗಳಿವೆ, ಮೆಂಟರ್ಗಳಿದ್ದಾರೆ. ಯಾರು ಸರಿಯಾದ ದಾರಿ ತೋರಿಸುತ್ತಾರೆ? ಗುರುಗಳು ಬಂದು ಚಮತ್ಕಾರದಿಂದ ಯಾರಿಗೂ ಶ್ರೀಮಂತಿಕೆ ನೀಡಲು ಸಾಧ್ಯವಿಲ್ಲ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ನಿಜ, ಯಾರೂ ಮ್ಯಾಜಿಕ್ ಮಾಡಲ್ಲ. ಹಾಗಾದ್ರೆ ನಮ್ಮ ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಅಂದ್ರೆ ಜಡ್ಜ್ಮೆಂಟ್ ಅನ್ನ ಹೆಚ್ಚಿಸಿಕೊಳ್ಳಲು ನಾವು ಯಾವ ದಾರಿಯಲ್ಲಿ ನಡೆಯಬೇಕು? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಇಲ್ಲಿ. ನಾವು ಮೂಲತತ್ವಗಳ ಅಂದ್ರೆ ಫಸ್ಟ್ ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ ಆಲೋಚಿಸುವುದನ್ನು ಕಲಿಬೇಕು. ಫಸ್ಟ್ ಪ್ರಿನ್ಸಿಪಲ್ಸ್? ಸಮಾಜವು ಮೆಚ್ಚುವ, ಸದ್ಯಕ್ಕೆ ಟ್ರೆಂಡ್ನಲ್ಲಿರುವ ಪುಸ್ತಕಗಳನ್ನು ಓದುವುದಕ್ಕಿಂತ ಕುತೂಹಲ ಕೆರಳಿಸುವ ಮೂಲ ಪುಸ್ತಕಗಳು ಅಂದ್ರೆ ಒರಿಜಿನಲ್ಸ್ ಓದಬೇಕು. ಉದಾಹರಣೆಗೆ ಅರ್ಥಶಾಸ್ತ್ರವನ್ನು ಕಲಿಯಲು ಯಾರೋ ಬರೆದ ಹೊಸ ಬ್ಲಾಗ್ ಓದುವ ಬದಲು ಆಡಮ್ ಸ್ಮಿತ್ ಅವರ ಕೃತಿಗಳನ್ನು ಓದಬೇಕು. ಜೀವವಿಕಾಸವನ್ನು ಅರ್ಥಮಾಡಿಕೊಳ್ಳಲು ಚಾರ್ಲ್ಸ್ ಡಾರ್ವಿನ್ ಅವರನ್ನು ಓದಬೇಕು. ಮೂಲಕ್ಕೆ ಹೋಗ್ಬೇಕು. ಹೌದು. ಸೂಕ್ಷ್ಮ ಅರ್ಥಶಾಸ್ತ್ರ, ಗೇಮ್ ಥಿಯರಿ ಮತ್ತು ಸಂಭವನೀಯತೆ ಅಂದ್ರೆ ಪ್ರಾಬಬಿಲಿಟಿ ಮುಂತಾದ ಮೂಲ ತತ್ವಗಳು ನಮ್ಮ ನಿರ್ಧಾರಗಳನ್ನು ಅತ್ಯಂತ ಸ್ಪಷ್ಟಗೊಳಿಸುತ್ತವೆ. ಯಾರು ದಿನನಿತ್ಯದ ಸಂಕೀರ್ಣ ನಿರ್ಧಾರಗಳನ್ನು ಈ ಮೂಲ ತತ್ವಗಳ ಮೂಲಕ ವಿಶ್ಲೇಷಿಸುತ್ತಾರೋ ಅವರ ಜಡ್ಜ್ಮೆಂಟ್ ಅಥವಾ ತೀರ್ಮಾನವು ಅತ್ಯಂತ ಹರಿತವಾಗಿರುತ್ತೆ. ನಿರ್ಧಾರ ತೆಗೆದುಕೊಳ್ಳುವ ಈ ಸಾಮರ್ಥ್ಯವೇ ಇಂದಿನ ದಿನಗಳಲ್ಲಿ ಅತಿ ದೊಡ್ಡ ಬಂಡವಾಳ. ಒಂದು ಸರಿಯಾದ ತೀರ್ಮಾನ ನಾವು ಮೊದಲೇ ಚರ್ಚಿಸಿದ ಪ್ರಭಾವಲಯದ ಅಂದ್ರೆ ಲೆವರೇಜ್ ಜೊತೆ ಸೇರಿದರೆ ಅದು ಅದ್ಭುತಗಳನ್ನೇ ಸೃಷ್ಟಿಸುತ್ತೆ. ಖಂಡಿತ ಸೃಷ್ಟಿಸುತ್ತೆ. ನಮ್ಮ ಕುತೂಹಲವನ್ನು ಹಿಂಬಾಲಿಸಿ ನಿರ್ದಿಷ್ಟ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ಅನುಮತಿ ಮುಕ್ತ ಪ್ರಭಾವಲಯದ ಮೂಲಕ ಅದನ್ನು ಜಗತ್ತಿಗೆ ತಲುಪಿಸುವುದು ಮತ್ತು ಅದೇ ಸಮಯದಲ್ಲಿ ಧ್ಯಾನ ಹಾಗೂ ವಾಸ್ತವದ ಸ್ವೀಕಾರದ ಮೂಲಕ ಆಂತರಿಕ ನೆಮ್ಮದಿಯನ್ನು ಕಾಯ್ದುಕೊಳ್ಳುವುದು, ಈ ಸಮತೋಲನವೇ ಒಂದು ಸಾರ್ಥಕ ಜೀವನದ ಗುಟ್ಟು ಅಂತ ನಾವು ಇಲ್ಲಿವರೆಗೆ ಅರ್ಥ ಮಾಡ್ಕೊಂಡ್ವಿ. ಹೌದು. ಸಂಪತ್ತು ನಮ್ಮ ಪ್ರಾಪಂಚಿಕ ಸಮಸ್ಯೆಗಳನ್ನು ಬಗೆಹರಿಸಿದರೆ, ನೆಮ್ಮದಿ ನಮ್ಮ ಆಂತರಿಕ ಬಿರುಗಾಳಿಗಳನ್ನು ಶಮನ ಮಾಡುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ. ನಮ್ಮ ದಿನನಿತ್ಯದ ಸಣ್ಣಪುಟ್ಟ ನಿರ್ಧಾರಗಳೇ ನಮ್ಮ ಭವಿಷ್ಯದ ವಾಸ್ತುಶಿಲ್ಪಿಗಳು. ನಾವೇನನ್ನು ಓದುತ್ತೇವೆ, ಯಾರೊಡನೆ ಬೆರೆಯುತ್ತೇವೆ ಮತ್ತು ಬಿಡುವಿನ ವೇಳೆಯನ್ನು ಹೇಗೆ ಕಳೆಯುತ್ತೇವೆ ಎಂಬುದು ನಮ್ಮ ಮುಂದಿನ ದಶಕವನ್ನು ನಿರ್ಧರಿಸುತ್ತೆ. ಅತ್ಯಂತ ಆಳವಾದ ವಿಚಾರಗಳಿವು. ಈ ಸುದೀರ್ಘವಾದ ಮತ್ತು ಚಿಂತನೆಗೆ ಹಚ್ಚುವ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಮೂಲದಲ್ಲಿರುವ ಆದರೆ ನಾವಿಲ್ಲಿಯವರೆಗೆ ಚರ್ಚಿಸದ ಒಂದು ಅಂತಿಮ ಅತ್ಯಂತ ಪ್ರೋತ್ಸಾಹನಾತ್ಮಕ ವಿಚಾರವನ್ನು ಕಲಿಯುವವರ ಮುಂದಿಡಲು ಇಚ್ಛಿಸುತ್ತೇನೆ. ಹೇಳಿ. ನಾವೆಲ್ಲರೂ ಯಾವುದೋ ಒಂದು ದೊಡ್ಡ ಸಾಧನೆ ಮಾಡಬೇಕು, ನಮ್ಮ ಹೆಸರನ್ನು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಸಬೇಕು ಅಂತ ದಿನವಿಡೀ ಒತ್ತಡದಲ್ಲಿ ಆತಂಕದಲ್ಲಿ ಬದುಕ್ತೇವೆ. ಹೌದು, ಎಲ್ಲರ ಆಸೆಯೂ ಅದೇ. ಆದ್ರೆ ಅಂತಿಮ ವಾಸ್ತವ ಏನಂದ್ರೆ ಸಾವನ್ನು ಒಪ್ಪಿಕೊಳ್ಳುವುದು, ಎಂಬ್ರೇಸಿಂಗ್ ಡೆತ್. ಇತಿಹಾಸದ ಅನಂತ ಕಾಲಗರ್ಭದಲ್ಲಿ ನಮ್ಮ ಸಾಧನೆಗಳು, ನಮ್ಮ ಪರಂಪರೆ, ನಾವು ಕಟ್ಟಿದ ಅರಮನೆಗಳು ಎಲ್ಲವೂ ಒಂದಲ್ಲ ಒಂದು ದಿನ ಮಣ್ಣಾಗ್ತವೆ. ಹೌದು, ಅದು ಪ್ರಕೃತಿ ನಿಯಮ. ನಮ್ಮ ಈ ಜೀವನವು ಕತ್ತಲ ರಾತ್ರಿಯಲ್ಲಿ ಮಿಂಚುಹುಳವೊಂದು ಕ್ಷಣಕಾಲ ಮಿನುಗಿದಷ್ಟು ಅಲ್ಪಾವಧಿಯದ್ದು. ಈ ಬ್ರಹ್ಮಾಂಡದ ವಯಸ್ಸಿಗೆ ಮತ್ತು ವಿಸ್ತಾರಕ್ಕೆ ಹೋಲಿಸಿದರೆ ನಮ್ಮ ಅಸ್ತಿತ್ವ ಶೂನ್ಯ. ನಿಜ. ಈ ಶೂನ್ಯತೆಯ, ಈ ನಶ್ವರತೆಯ ಅರಿವು ನಮ್ಮನ್ನು ಕುಗ್ಗಿಸಬಾರದು. ಬದಲಾಗಿ ಇದು ನಮ್ಮನ್ನು ದೈನಂದಿನ ಎಲ್ಲ ಅನಗತ್ಯ ಒತ್ತಡಗಳಿಂದ, ಅಹಂಕಾರದಿಂದ ಮತ್ತು ಅಂತಸ್ತಿನ ಆಟಗಳಿಂದ ಮುಕ್ತಗೊಳಿಸಬೇಕು. ಆ ಕ್ಷಣದಲ್ಲಿ ನಾವು ಬೆಟ್ಟದ ತುದಿಗೆ ಕಲ್ಲನ್ನು ತಳ್ಳುವ ವ್ಯರ್ಥ ಪ್ರಯತ್ನವನ್ನು ನಿಲ್ಲಿಸಿ ಸುತ್ತಲಿನ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಲು ಕಲಿಯುತ್ತೇವೆ. ಅದ್ಭುತವಾದ ಮಾತು. ಪ್ರತಿ ಕ್ಷಣವನ್ನು ಅತ್ಯಂತ ಸಂತೋಷದಿಂದ, ಯಾವುದೇ ಷರತ್ತುಗಳಿಲ್ಲದೆ ಜೀವಿಸುವಂತೆ ಮಾಡುವ ಅಂತಿಮ ಮಾರ್ಗವಿದು. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಪಯಣವನ್ನು ಮುಕ್ತಾಯಗೊಳಿಸೋಣ.